ಎಲ್ಲರಿಗೂ ನಮಸ್ಕಾರ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೆಕೆಂಡ್ ಎಕ್ಸಸೈಸ್ ಥರ್ಡ್ ಕ್ವಶನಲ್ಲಿದ್ದೀವಿ. ಇಲ್ಲಿ ಒಂದು ಎ ಪಿ ಕೊಟ್ಟಿದ್ದಾರೆ, ಮಧ್ಯೆ ಬಾಕ್ಸ್ ಕೊಟ್ಟಿದ್ದಾರೆ, ಮಿಸ್ಸಿಂಗ್ ನಂಬರ್ಸು, ಅದನ್ನು ಕಂಡುಹಿಡಿಯಬೇಕು. ಈಗ ಥರ್ಡ್ ಕ್ವಶನ್ ನೋಡೋಣ. ಥರ್ಡ್ ಕ್ವಶನ್ ಎ ಪಿ ಏನಿದೆ, 5 ಡ್ಯಾಶ್ ಡ್ಯಾಶ್ 9.5 9.5 9 1/2. ಈಗ ನಾವು ಸೆಕೆಂಡ್ ಟರ್ಮ್ ಮತ್ತು ಥರ್ಡ್ ಟರ್ಮ್ನ ಕಂಡುಹಿಡಿಯಬೇಕು. ಫಸ್ಟ್ ಟೈಮ್ ಮಾಡೋಣ. 9.5 9.5 ಇರೋದನ್ನ ಮಿಕ್ಸೆಡ್ ಫ್ರ್ಯಾಕ್ಷನ್ ಇರೋದನ್ನ ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. 9.5 ಅಂದರೆ 19/2 ಅಂತ ಆಗುತ್ತೆ. ಫೋರ್ತ್ ಟರ್ಮ್ ಇದೆಯಲ್ಲ 9.5, 9.5 ಜಾಗದಲ್ಲಿ 19/2 ಅಂತ ಬರ್ಕೊಂಡು ಹೋಗೋಣ. ಈಗ ನಮಗೆ ಯಾವ ವ್ಯಾಲ್ಯೂ ಗೊತ್ತಿದೆ ಅದನ್ನು ಹಾಕ್ಕೊಂಡು ಡಿ ಕಾಮನ್ ಡಿಫ್ರೆನ್ಸ್ ಎಷ್ಟು ಅಂತ ಫಸ್ಟ್ ಕಂಡುಹಿಡಿಯೋಣ. ಫಸ್ಟ್ ಟರ್ಮ್ ಗೊತ್ತಿದೆ, ಇಲ್ಲಾಂದರೆ ಫಸ್ಟ್ ಟರ್ಮ್ ಕಂಡುಹಿಡಿಯಬೇಕಾಗಿತ್ತು. ಫಸ್ಟ್ ಟರ್ಮ್ ಕೊಟ್ಬಿಟ್ಟಿದ್ದಾರೆ. ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿದ್ರೆ ಸೆಕೆಂಡ್ ಟರ್ಮ್ ಮತ್ತು ಥರ್ಡ್ ಟರ್ಮ್ ಗೊತ್ತಾಗುತ್ತೆ. ಕಾಮನ್ ಡಿಫ್ರೆನ್ಸ್ ಏನು ಕಂಡುಹಿಡಿಯೋದು? ಈಗ ಫೋರ್ತ್ ಟರ್ಮ್ ಗೊತ್ತಿದೆ ಅಲ್ವಾ, ಅದಕ್ಕೆ ಫೋರ್ತ್ ಟರ್ಮ್ ಫಾರ್ಮುಲಾ ಹಾಕೋಣ. ಆವಾಗ ಡಿ ಗೊತ್ತಾಗುತ್ತೆ. A4 = A + 3D, ಅದು A4 ಅಂದರೆ ಫೋರ್ತ್ ಟರ್ಮ್ ಫಾರ್ಮುಲಾ. ನೆಕ್ಸ್ಟು ನಮಗೇನೇನು ಗೊತ್ತಿದೆ? A4 ಗೊತ್ತಿದೆ, 19/2 9.5 ಅನ್ನೋದನ್ನು 19/2 ಅಂತ ಇಂಪ್ರಾಪರ್ ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಹಾಕೋಣ. A ಫಸ್ಟ್ ಟರ್ಮ್ 5 + 3D ಹಂಗೆ ಹಾಕೋಣ. ಈಗ ನಾವು ಡಿ ಕಂಡುಹಿಡಿತಾ ಇರೋದು, ಅದಕ್ಕೆ ಅದನ್ನು LHS ಅಲ್ಲಿ ಬರೋದು ಮಾಡಿದ್ರೆ +3D ಇರೋದು LHSಗೆ ಬಂದರೆ -3D ಆಗುತ್ತೆ. ಹಂಗೆ ಹಾಕೋದು, 5 ಹಂಗೆ ಹಾಕೋದು. ಮತ್ತು 19/2 ಅನ್ನೋದು LHS ಇಂದ RHSಗೆ ಬಂದರೆ -19/2 ಆಗುತ್ತೆ. ನೆಕ್ಸ್ಟು 5 - 19/2, ಅದಕ್ಕೆ LCM ತೊಗೊಂಡ್ರೆ ಡಿನಾಮಿನೇಟರ್ 2 ಬರುತ್ತೆ, ನ್ಯೂಮರೇಟರಲ್ಲಿ 10 - 19 ಬರುತ್ತೆ. 10 - 19 -9 ಆಯಿತು. -9/2 ಅದೇನು -3D. -3D -9/2. ಎರಡು ಕಡೆ ಮೈನಸ್ ಇದೆ, ಮೈನಸ್ ಕ್ಯಾನ್ಸಲ್ ಮಾಡೋಣ. ಅಂದರೆ 3D = 9/2 ಅಂತ ಆಗುತ್ತೆ. ಆಮೇಲೆ ನಾವು ಡಿ ಕಂಡುಹಿಡಿತಾ ಇರೋದು, ಡಿ ಮಾತ್ರ ಬರ್ಕೊಳ್ಳೋಣ. LHS ಅಲ್ಲಿ =9/2 ಹಂಗೆ ಬರ್ಕೊಳ್ಳೋಣ. ಮೈನಸ್ ಕ್ಯಾನ್ಸಲ್ ಮಾಡಿದ್ದೀವಿ ಅಷ್ಟೇ, 9/2 ಮಾತ್ರ ಇದೆ, 9/2 ಬರ್ಕೊಳ್ಳೋಣ. ಆಮೇಲೆ 3D ಅಂದರೆ 3 × D ಮಲ್ಟಿಪ್ಲಿಕೇಶನ್ ಇತ್ತು, ಅದು LHS ಇಂದ RHSಗೆ ಬಂದರೆ 3 ಆಗುತ್ತೆ, /3 ಆಗುತ್ತೆ. ಅಂದರೆ D = 9/2 / 3. ಈಗ 3ಗೆ ಇನ್ವರ್ಸ್ ಫ್ರ್ಯಾಕ್ಷನ್ ಏನು? ಇನ್ವರ್ಸ್ ಅಂದರೆ ಉಲ್ಟಾ ಬರ್ಕೊಳ್ಳೋದು. ಯಾಕಂದರೆ ಫ್ರ್ಯಾಕ್ಷನ್ಸಲ್ಲಿ ಡಿವಿಷನ್ ಇರೋದು ಹೆಂಗೆ ಮಾಡಬೇಕು ಅಂದರೆ ಮಲ್ಟಿಪ್ಲಿಕೇಶನ್ ಇಂಟು ಸೈನ್ ಹಾಕ್ಕೊಂಡು ನೆಕ್ಸ್ಟ್ ಏನು ನಂಬರ್ ಇದೆ ಅದಕ್ಕೆ ಇನ್ವರ್ಸ್ ನಂಬರ್ ಬರ್ಕೊಳ್ಳೋದು. ಇನ್ವರ್ಸ್ ಫ್ರ್ಯಾಕ್ಷನ್ ಏನಾಗುತ್ತೆ? 9/2 ಹಂಗೆ ಇರುತ್ತೆ, / ಫಾರ್ಮುಲಾ ಸೈನ್ ಇರೋದು ಮಲ್ಟಿಪ್ಲಿಕೇಶನ್ ಸೈನ್ ಹಾಕ್ಕೊತೀನಿ, ಇಂಟು 3 ಇರೋದು 1/3 ಆಗುತ್ತೆ. ನೆಕ್ಸ್ಟು 9/2 × 1/3 ಇದೆ. 3ನ 9ನ ಹೊಡೆಯೋಣ. 3 1s 3, 3 3s 9. ಆವಾಗ ನ್ಯೂಮರೇಟರಲ್ಲಿ 3 × 1 ಇರುತ್ತೆ, 3 ಆಗುತ್ತೆ. ಡಿನಾಮಿನೇಟರಲ್ಲಿ 2 × 1 ಇರುತ್ತೆ, 2 ಆಗುತ್ತೆ. ಈಗ ಡಿ ಸಿಕ್ತು. ಡಿ ಕಾಮನ್ ಡಿಫ್ರೆನ್ಸ್ ಎಷ್ಟು? 3/2. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಕಾಮನ್ ಡಿಫ್ರೆನ್ಸ್ ಸಿಕ್ಕಿದೆ. ಈಗ ನೇರವಾಗಿ ಸೆಕೆಂಡ್ ಟರ್ಮ್ ಕಂಡುಹಿಡಿಯೋದು ಮತ್ತು ಥರ್ಡ್ ಟರ್ಮ್ ಕಂಡುಹಿಡಿಯೋದು ಅಷ್ಟೇ. ಸೆಕೆಂಡ್ ಟರ್ಮ್ಗೆ ಫಾರ್ಮುಲಾ A2 = A + D.
A2 is equal to A ಅಂದರೆ 5 ಪ್ಲಸ್ ಡಿ ಇವಾಗ ತಾನು ಕಂಡುಹಿಡಿದ್ವಿ 3/2. ಅದಕ್ಕೆ ಎಲ್ ಸಿ ಎಮ್ ತೆಗೆದ್ರೆ 2 ಆಗುತ್ತೆ. ನ್ಯೂಮರೇಟರಲ್ಲಿ 10 + 3 ಆಗುತ್ತೆ. 10 + 3 13, 13/2. ಅದನ್ನು ಮತ್ತೆ ಮಿಕ್ಸೆಡ್ ಫ್ರ್ಯಾಕ್ಷನ್ ಮಾಡಿದ್ರೆ 13/2 ಅಂದರೆ 6, 1/2, 6.5 ಅಥವಾ 6.5. ಇದು ಆನ್ಸರು ಯಾವುದಕ್ಕೆ? ಸೆಕೆಂಡ್ ಟರ್ಮ್ಗೆ. ಮೇಲೆ ಬಾಕ್ಸ್ ಇದೆಯಲ್ಲ ಸೆಕೆಂಡ್ ಟರ್ಮು, ಅದಕ್ಕೆ ಆನ್ಸರು 6.5, 6.5. ಈಗ ನೇರವಾಗಿ ಥರ್ಡ್ ಟರ್ಮ್ ಕಂಡುಹಿಡಿಯೋಣ. ಥರ್ಡ್ ಟರ್ಮ್ಗೆ ಫಾರ್ಮುಲಾ A3 is equal to A + 2D. ಎ ಗೊತ್ತಿದೆ 5 ಪ್ಲಸ್ 2D. 2 ಇಂಟು ಡಿ ವ್ಯಾಲ್ಯೂ ಎಷ್ಟು? 3/2. 2 ಇಂಟು 3/2. 2 ಇಂಟು 3/2 ಇದೆಯಲ್ಲ ಬ್ರ್ಯಾಕೆಟಲ್ಲಿ, ಅದನ್ನು ಹೊಡೆಯೋದು ಹಿಂಗೆ 2 ಹೋಗುತ್ತೆ. 2 1s 2 1s ಹೋಗುತ್ತೆ. 3 ಮಾತ್ರ ಮಿಗುತ್ತೆ. ಅಂದರೆ 5 + 3 ಅಷ್ಟು ಮಾತ್ರ ಮಿಗುತ್ತೆ. ಯಾವುದಿದು? ನಾವು ಥರ್ಡ್ ಟರ್ಮ್ ಕಂಡುಹಿಡಿತಾ ಇದ್ದೀವಿ. 5 + 3 8. ಅಂದರೆ 2 ಮಿಸ್ಸಿಂಗ್ ನಂಬರ್ಸ್ ಇತ್ತು. ಸೆಕೆಂಡ್ ಟರ್ಮ್ 6.5, 6.5. ಥರ್ಡ್ ಟರ್ಮ್ 8, 2 ಆನ್ಸರ್ ಸಿಕ್ತು. ಥ್ಯಾಂಕ್ ಯು.